ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ ಟೆಕ್ ವರ್ಲ್ಡ್ ಪ್ರಣೀಕರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ 2021-22ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಂಟೆನೆನ್ಸ್ ಅಮೌಂಟು ಡೇ ಸ್ಕಾಲರ್ ಅಂತ ಏನು ಅಪ್ಲಿಕೇಶನ್ ಹಾಕಿದ್ರು. ಸೊ ಅಂಥ ಒಂದು ವಿದ್ಯಾರ್ಥಿಗೆ 15,000 ರೂಪಾಯಿ ಅಮೌಂಟು OBC ಕಟ್ಟಿರೋ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿ ಸಹಾಯ ವಿದ್ಯಾಸಿರಿ ಅಮೌಂಟು ಕ್ರೆಡಿಟ್ ಕೂಡ ಸ್ಟಾರ್ಟ್ ಆಗಿದೆ. ಆ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ. ಆ ಬಗ್ಗೆ ಲೈವ್ನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ತಪ್ಪು ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿಯಾಗಿ. ಹಾಗೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. 21-22ನೇ ಸಾಲಿನ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗೆ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಶುಲ್ಕ ಮರುಪಾವತಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ ಅಮೌಂಟ್ನ ಕ್ರೆಡಿಟ್ ಮಾಡಲಿಕ್ಕೆ ಆಲ್ರೆಡಿ ಕ್ರೆಡಿಟ್ ಕೂಡ ಆಗಿದೆ. ಮತ್ತು ಅದ್ರ ಜೊತೆಗೆ ಗೌರ್ಮೆಂಟ್ ಕೂಡ ಇನಿಷಿಯೇಷನ್ ಕೂಡ ಕೊಟ್ಟೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ನನ್ನ ಹತ್ತಿರ 1 ವರ್ಷ ಆಗಕ್ಕೆ ಬಂತು, ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಬಂದಿದೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ತೋರಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಂಗೆ 2021-22ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವ್ರ ಅಮೌಂಟ್ ಕೂಡ ಅವ್ರ ಅಕೌಂಟಿಗೆ ಕೂಡ ಜಮಾ ಆಗಿದೆ. ನೋಡಿ ಫ್ರೆಂಡ್ಸ್, ಡೇ ಸ್ಕಾಲರ್ ಅಮೌಂಟ್ ಅಂತೇಳಿ 15,000 ರೂಪಾಯಿ ಅಮೌಂಟ್ ಕೂಡ ಅವ್ರ ಅಕೌಂಟ್ ಕೂಡ ಕ್ರೆಡಿಟ್ ಆಗಿದೆ. ಇದು ಯಾವಾಗಾಗಿದೆ ಅಂದರೆ 4ನೇ ತಾರೀಕು ಜನವರಿ 4, 2023ನೇ ತಾರೀಕು ಕೂಡ ಕ್ರೆಡಿಟ್ ಆಗಿದೆ. ಆ ಕ್ರೆಡಿಟ್ ಆಗಿರೋ ಬಗ್ಗೆ ಮಾಹಿತಿ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಸಕ್ಸಸ್ ಅಂತ ಆಗಿದೆ. ಮತ್ತು UTR ನಂಬರ್ ಕೂಡ ಕ್ರೆಡಿಟ್ ಆಗಿ UTR ನಂಬರ್ ಕೂಡ ಜನರೇಟ್ ಆಗಿದೆ. ಆಮೇಲೆ ಅವ್ರ ಅಕೌಂಟಿಗೆ ಕೂಡ ಕ್ರೆಡಿಟ್ ಕೂಡ ಆಗಿದೆ. ಹಾಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ನಮ್ಮದು ಅಮೌಂಟ್ ಬರುತ್ತೋ ಇಲ್ಲ ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, 4/1/2023ನೇ ತಾರೀಕು ಸಕ್ಸಸ್ ಅಂತ ಕೂಡ ಆಗಿದೆ. ಸೊ ಅವ್ರ ಅಕೌಂಟಿಗೆ ಕೂಡ ಕ್ರೆಡಿಟ್ ಆಗಿದೆ. 15,000 ರೂಪಾಯಿ ಅಮೌಂಟು ಅವರ ಅಕೌಂಟಿಗೆ ಬಂದಾಗಿದೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ನಮ್ಮದು ಅಮೌಂಟ್ ಅಕೌಂಟಿಗೆ ಬರುತ್ತೋ ಇಲ್ಲ ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಬಂದಾಗಿದೆ. ಆಲ್ರೆಡಿ 15,000 ರೂಪಾಯಿ ಅಮೌಂಟ್ ಕೂಡ ಅವ್ರ ಅಕೌಂಟಿಗೆ ಕೂಡ ಜಮಾ ಆಗಿದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ನಮ್ಮದು 15,000 ರೂಪಾಯಿ ಡೇ ಸ್ಕಾಲರ್ ಅಮೌಂಟ್ ಅಂತ ಇದೆಲ್ಲ ಬರುತ್ತೋ ಇಲ್ಲ ಅಂತ ಕೇಳ್ತಿದ್ವಿ. ಎಸ್ ಫ್ರೆಂಡ್ಸ್, ನಿಮ್ಮ ಏನು ಅಟೆಂಡೆನ್ಸ್ ಅಪ್ಲೋಡ್ ಮಾಡಿದ್ರಿ, ನಿಮ್ಮ ಅಟೆಂಡೆನ್ಸು 100% ಆಗಿ ಕರೆಕ್ಟ್ ಆಗಿತ್ತಪ್ಪ ಅಂದರೆ ಈಗ ಅಟೆನ್ಷನ್ ಮಾಡಿಸಿ ಅಪ್ಲೋಡ್ ಮಾಡಿದರೆ ಅಂಥ ಒಂದು ವಿದ್ಯಾರ್ಥಿಗೆ 15,000 ರೂಪಾಯಿ. ಸೊ ಅಟೆಂಡೆನ್ಸ್ ಯಾವ ತಿಂಗಳದ್ದು ಕಡಿಮೆ ಇದೆ ಆ ತಿಂಗಳದ್ದು ಕಡಿಮೆ ಮಾಡಿ ನಿಮ್ಮ ಅಮೌಂಟು ಕೂಡ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಗೌರ್ಮೆಂಟ್ ಹೇಳ್ದಂಗೆ ಇನಿಷಿಯೇಷನ್ ಕೂಡ ಆಗಿದೆ. ಶುಲ್ಕ ಮರುಪಾವತಿ ಇರ್ಬೋದು ಮತ್ತು ಮೇಂಟೆನೆನ್ಸ್ ಅಮೌಂಟ್ ಕೂಡ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ ಕೂಡ ಜಮಾ ಆಗಿದೆ. 5/1/2023ನೇ ತಾರೀಕು ಕೂಡ ಜಮಾ ಆಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಫೀ ಕನ್ಸೆಷನ್ ಟು OBC ಸ್ಟೂಡೆಂಟ್ಸ್ ಅಂತ ಕೂಡ ಅದು ಕೂಡ ಅಮೌಂಟ್ ಜಮಾ ಆಗಿದೆ, 1,442 ರೂಪಾಯಿ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿ ಕೂಡ ಒಂದು ಸಾರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನೀವು ನಿಮ್ಮ ಅಕೌಂಟಿಗೆ ಕೂಡ ಫೀ ಕನ್ಸೆಷನ್ ಅಮೌಂಟ್ ಬಂದಿದೆ ಅಥವಾ ಇಲ್ಲ ಅಂತೇಳಿ. ಯಾಕಂದರೆ ಒಂದು ಸಾರಿ ಏನಪ್ಪ ಅಂದರೆ ಸ್ಟೇಟಸ್ನಲ್ಲಿ ಪೆಂಡಿಂಗ್ ಅಂತ ತೋರಿಸುತ್ತೆ, ಟ್ರಾನ್ಸಾಕ್ಷನ್ ಟು ಅಪ್ಡೇಟೆಡ್ ಸೂನ್ ಅಂತ ಬರುತ್ತೆ. ಬಟ್ ಆದರೆ ಇಲ್ಲಿ ನಿಮ್ಮ DBT ಆ್ಯಪ್ನಲ್ಲಿ ಚೆಕ್ ಮಾಡ್ಕೊಂಡಾಗ ಕ್ರೆಡಿಟ್ ಕೂಡ ಆಗಿರುತ್ತೆ ಮತ್ತು ಮೆಸೇಜ್ ಕೂಡ ಬಂದಿರುತ್ತೆ. ಸೊ ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಕ್ರೆಡಿಟ್ ಆಗುತ್ತೆ ಅಥವಾ ಇಲ್ಲ ಅಂತ ಕೇಳ್ತಾಯಿದ್ರು. ಸೊ ಎಸ್, ಕ್ರೆಡಿಟ್ ಆಗಿದೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿ ಕೂಡ ನಿಮ್ಗೆ ಏನಪ್ಪ ಅಂದರೆ ಬಂದಿದೆ ಇಲ್ಲ ಅಂತ ಒಂದು ಸಾರಿ ನನಗೆ ಕಮೆಂಟ್ ಬಾಕ್ಸ್ ತಪ್ಪದೆ ಕಮೆಂಟ್ ಮಾಡಿ. ಆಮೇಲೆ ಯಾರ್ಯಾರು ವಿದ್ಯಾರ್ಥಿಗೆ ಏನಾದರೂ ಡೌಟ್ಸ್ಗಳಿದೆ ಅಂತ ತಪ್ಪದೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ, ನಾನು ರಿಪ್ಲೈ ಕೂಡ ಮಾಡ್ತೀನಿ. ಆ್ಯಂಡ್ ಇದು ಡೈಲಿ ಲೇಟೆಸ್ಟ್ ಆಗಿರ್ತಕ್ಕಂಥ ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.